ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಬರ 105 ಮೇಡಮ್ ಹೇಳಿದಿದಲ್ಲ, 106 ಇದು ಅಲ್ಲ, ಬಾ 107 ಇದು ಅಲ್ಲ, 108 ಇದೇ ನಂಬರು ಮೇಡಮ್ ಹೇಳಿದ್ದು. ಬಾ ಬೇರೆಯಾ ಬಾ. ಓಹೋ ರೂಮ್ ಭಾಳ ಚೆನ್ನಾಗದೆ, AC ಬೇರೆ. ನಿನಗೂ ಯೋಗ ಬಂತು ನೋಡು. ಜೀವನದಲ್ಲಿ ಇಂಥ ಹೋಟೆಲ್ನಲ್ಲಿ ಯಾವತ್ತಾರು ಉಳ್ಕೊಂಡಿದ್ದ? ಗೌಡ್ರೆ, ನನ್ನ ಮಗಳು. ಏನೋ ನೀನು ಯಾವಾಗಲೂ ಮಗಳು ಮಗಳು ಅಂತೀಯ? ಯಾರಿಗೂ ಇಲ್ಲದ ಮಗಳೇನೋ ನಿನಗೆ? ಸ್ವಲ್ಪ ತಾಳೋ. ಊರಿಗೆ ಬಂದಿದ್ದೀವಂತೆ, ನೀರಿಗೆ ಹೋಗೋದಕ್ಕೆ ಯಾಕೆ ಇಷ್ಟ ಅವಸರ? ಮೊನ್ನೆ ಕಲ್ತಾನಿ ನೀನ ಹೇಳಲೆ ಮಗನ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ಎಲ್ಲ ಕಡಿಯಾಕ ನಿನ್ನೆ ಕಲ್ತಾನಿ ಗಲ್ಲ ಚಾಚಲೆ ಮಗನ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಸಿಂಧು, ಗೌಡ್ರೆ ಗೌಡ್ರೆ, ಎಷ್ಟೋ ದಿನ ಆದ್ಮೇಲೆ ನನ್ನ ಮಗಳನ್ನ ನೋಡ್ತಾ ಇದ್ದೀನಿ. ಅವಳ ಹತ್ರ ಮಾತಾಡಬೇಕು ಅನ್ನೋ ಹಂಬಲ ಮನಸ್ಸಿಂದ ಹುಕ್ಕಿ ಬರ್ತಾ ಇದೆ. ದಯವಿಟ್ಟು ಹೋಗಿ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದೇ ಒಂದ್ಸಲಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಏಯ್, ಇಲ್ಲಿ ನೀನು ಹೇಳ್ದಂಗೆ ನಡೆಯಲ್ಲ, ನಾನು ಹೇಳ್ದಂಗೂ ನಡೆಯಲ್ಲ. ನಮ್ಗಿಂತ ದೊಡ್ಡವರೊಬ್ರವ್ರೆ, ಅವ್ರು ಹೇಳ್ದಂಗೆ ನಡೆಯೋದು. ಅಲ್ಲಿವರೆಗೂ ಬಾಯ್ ಮುಚ್ಕೊಂಡಿರು. ಅವ್ರು ಹೇಳ್ದಾಗ ನಾನೇ ಕರ್ಕೊಂಡು ಹೋಯ್ತೀನಿ. ಗೌಡ್ರೆ, ಅವ್ರು ಯಾವಾಗ ಕರೀತಾರೋ ಏನೋ, ಒಂದ್ಸಲಿ ಅವಕಾಶ ಕೊಡಿ. ಹತ್ರ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಗೌಡ್ರೆ. ಮಾತಾಡ್ಸಲ್ಲ. ಏನಿದೆ ಅದು ಹತ್ರದಿಂದ ಮಗಳನ್ನ ನೋಡ್ಕೊಂಬರ್ತೀನಿ ಹಿಂದೆ. ನಿನ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಗೌಡ್ರೆ, ಏನ್ ಹೇಳ್ತಾ ಇದ್ರಿ? ಅಲ್ಲ ಹೇಳೋ, ನಿನ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನಿನ್ ತಾಳಕ್ ತಕ್ಕ ಕುಣಿಯೋ ನಾಟ್ಯ ಮಾಡೋ ತರ ಕಾಣಿಸ್ತಾ ಇದ್ದೀನಾ? ಆಗ್ಲೇ ಹೇಳ್ದೆ ತಾನೆ, ಇಲ್ಲಿ ನೀನ್ ಹೇಳ್ದಂಗೂ ನಡೆಯಲ್ಲ, ನಾನು ಹೇಳ್ದಂಗೂ ನಡೆಯಲ್ಲ, ನಮ್ಗಿಂತ ಮೇಲೊಬ್ರು ಅವ್ರೆ ಅಂತ. ಮೇಡಮ್ ಹೇಳೋವರೆಗೂ ಕೂತ್ಕೋ. ಇಲ್ಲಿ ಸಮಯ ವ್ಯರ್ಥ ಮಾಡೋಕ್ಕಿಂತ ಅಲ್ಲಿ ಏನೇನು ನಡೀತಾ ಇದೆ ಅಂತ ಕಿಟಕಿಯಿಂದ ನೋಡೋಣ. ಇವಾಗ ನಿಮ್ಮನ್ನು ರಂಜಿಸಲು ಮತ್ತೊಂದು ಜೋಡಿ ಬರ್ತಿದೆ. ಭವಾನಿ ಅಂಡ್ ಅಥರ್ವ, ಪ್ಲೀಸ್ ಕಮ್ ಟು ದಿ ಸ್ಟೇಜ್. ಇಲ್ಲ 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 ಇಲ್ಲ, ಪ್ಲೀಸ್ ಬೇಡ ಬೇಡ ಪ್ಲೀಸ್. ಬನ್ನಿ. ಹೋಗೋ ಮಗನೆ. ಸರಿ ಆಯ್ತು, ಹೋಗಮ್ಮ. ಯಾಕೆ ಹೋಗ್ದೆ ಬೇಗ?